ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭಕ್ತರಿಂದ ಇವತ್ತು ಹಮ್ಮಿಕೊಂಡಿದೆ. ಇತಿಹಾಸವುಳ್ಳಂತ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನ ಮೇಲೆ ತಮ್ಮ ಸ್ವಾರ್ಥಕ್ಕಾಗಿ ನಿರಂತರವಾಗಿ ನಡೆದಿರತಕ್ಕಂಥ ದೌರ್ಜನ್ಯವನ್ನ ಇವತ್ತು ಖಂಡಿಸಲೇಬೇಕಾದಂತ ಅನಿವಾರ್ಯ ಇದೆ. ಯಾಕೆಂತ ಹೇಳಿದ್ರೆ ಸುಮಾರು 800 ವರ್ಷಗಳ ಇತಿಹಾಸವುಳ್ಳತಕ್ಕಂಥ ನಮ್ಮ ಧರ್ಮಸ್ಥಳ ಅಂತ ಪವಿತ್ರ ಕ್ಷೇತ್ರ ಇವತ್ತು ಅದರ ಮೇಲೆ ತಮ್ಮ ಸ್ವಾರ್ಥಕ್ಕಾಗಿ ಅದರ ಹೆಸರನ್ನ ಅಪಪ್ರಚಾರ ಮಾಡ್ತಾ ಇರತಕ್ಕಂಥ ಕೆಲವು 4 ಕಿಡಿಗೇಡಿಗಳ ವಿರುದ್ಧ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆತ್ಮೀಯರೇ, ಇವತ್ತು ಕೋಟ್ಯಾಂತರ ಭಕ್ತರ ಮನಸ್ಸನ್ನ ಕದಡಿ ಹಿಂದೂ ಧರ್ಮವನ್ನ ಅಪವಿತ್ರಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಇವತ್ತು ನಮ್ಮ ಹೋರಾಟ. ಇವತ್ತು ಧರ್ಮಸ್ಥಳದಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಕೆಲವೊಂದು ದುರ್ಘಟನೆಗಳು ನಡೆದಿದೆ ಅಂತ ಹೇಳಿ ಯಾರೋ ಒಬ್ಬ ಅನಾಮಿಕ ದೂರನ್ನ ಕೊಟ್ಟಿದ್ದಾನೆ. ಆ ದೂರಿಗೆ ಸ್ಪಂದಿಸಿ ನಮ್ಮ ಕೇಂದ್ರ ಸರ್ಕಾರ SITಯನ್ನ ಸ್ಥಾಪನೆ ಮಾಡಿದೆ. ಆ ಒಂದು ಸಂಸ್ಥೆ ಪಾರದರ್ಶಕವಾಗಿ ತನ್ನ ಕಾರ್ಯವನ್ನ ನಿರ್ವಹಿಸಕ್ಕೆ ಇವರು ಬಹಳ ಅಡ್ಡಿ ಆತಂಕವನ್ನು ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನ ಅಪವಿತ್ರಗೊಳಿಸುವ ಜೊತೆಗೆ ಕೋಟ್ಯಾಂತರ ಭಕ್ತರ ಒಂದು ಮನಸ್ಸನ್ನ ಕದಡಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಲ್ಲ. ಹಿಂದೂ ಧರ್ಮವನ್ನ ಸರಳಿ ಮನೆ ಮಂಜುನಾಥ 2 ನುಡಿಯ ನುಡಿಬೇಕು. ಓಂ ಶ್ರೀ ಮಂಜುನಾಥಾಯ ನಮಃ. ಈಗ ರಾಜ್ಯಾದ್ಯಂತ ಏನು ನಡೆದಿದೆ ಅನ್ನೋದು ನಿಮಗೆ ಎಲ್ಲ ತಿಳಿದಿದೆ, ಎಲ್ಲ ಗೊತ್ತಿದೆ. ನಾವೇನು ಹೇಳಬೇಕಾಗಿಲ್ಲ. ನಿಮಗೆ ಏನು ನಡೀತಾ ಇದೆ, ಧರ್ಮಸ್ಥಳದಲ್ಲಿ ಅಪಪ್ರಚಾರ ಮಾಡ್ತಾ ಇರುವ ಮಾಯಶೆಟ್ಟಿ ಇರ್ಬೋದು, ತಿಮ್ಮಾರೆಡ್ಡಿ ಇರ್ಬೋದು, ಇವರೆಲ್ಲ ಸುಳ್ಳು ಅಪಾದ್ಯ ಮಾಡಿ ಕೆಲವೊಂದು ಯೂಟ್ಯೂಬ್ನವರು ಸುಳ್ಳು ಹಬ್ಬಿ ಇವತ್ತು ಜನಕ್ಕೆ ದಿಕ್ತಪ್ಪಿಸುವಂತ ಕೆಲಸ ಮಾಡ್ತಾರೆ. ಅವರಿಗೆ ಅಂದರಿಗೆ ಸರ್ಕಾರ ಇವತ್ತು ಕಠಿಣ ಶಿಕ್ಷೆಯನ್ನು ಕೊಡಬೇಕು. ರಾಜೀನಾಮೆ ಮಾಡ್ಕೊಂಡು ಅವರನ್ನ ಚಲವಣಿ ಮಾಡ್ಕೊಂಡು ಮಾಡ್ಬೇಕಂತೇಳಿ ಹೇಳಿ ಇವತ್ತು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಇಲ್ಲ ಇಲ್ಲಿ AC ಸಾಹೇಬರು ಕೆಳಗೆ ಕಾಯ್ತಾ ಇದ್ದಾರೆ. ಅದರ ಉದ್ದೇಶದಿಂದ ರಕ್ಷಣಾ ಇಲಾಖೆ ಯಾಕ್ರೆ ಗಾಡಿ ಬಿಡ್ತೀರಿ? ಗಾಡಿ ಯಾರು ಜಾಗ ಬಿಡ್ಬೇಡ್ರಿ ಹೇಳಿ ನಮ್ಮ ಪರವಾಗಿ ಒಂದು 10 ನಿಮಿಷ ಸಹಕರಿಸಬೇಕು. ಯಾರಿಗೂ ರೋಡಿ ಮಾಡ್ಕೊಂಡು ನಿಲ್ಲಿಸ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಡ್ತೇವೆ. ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆಜಿ ಅವ್ರಿಗೆ, ಅಮ್ಮನವ್ರಿಗೆ, ನಮ್ಮ ಎಲ್ಲ ಈ ಒಂದು ಹೋರಾಟಕ್ಕೆ ಬಂದಂತಹ ಭಕ್ತವೃಂದದವರೇ, ತಾಯಂದ್ರೆ, ಮಾಧ್ಯಮದ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಸಂಘ ಸಂಸ್ಥೆಯವರೇ ಹಾಗೂ ಹೊನ್ನಾಳಿ ತಾಲೂಕಿನ ಮಾಜಿ ಮತ್ತು ಹಾಲಿ ಮತ್ತು ಎಲ್ಲ ಪಕ್ಷದ ಮುಖಂಡರೇ, ಎಲ್ಲ ಸಮಾಜದ ಮುಖಂಡರೇ, ಇವತ್ತು ಏನು ನಮಗೆ ನೋವುಂಟಾಗಿದೆ. ಇವತ್ತು ಇಡೀ ಕರ್ನಾಟಕಾದ್ಯಂತ ಒಬ್ಬ 3 ವ್ಯಕ್ತಿ ಇಡೀ ಸಮಾಜವನ್ನ ಕಲಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಧರ್ಮವನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳದ ಹೆಸರಲ್ಲಿ ಪದೇ ಇವತ್ತು ನಮಗೆ ಏನ್ ಬೇಸರ ಅಂತಂದ್ರೆ, ಧರ್ಮಸ್ಥಳದ ಹೆಸರನ್ನ ಪದೇ ಬಳಸೋದ್ರಿಂದ ನಮ್ಮ ಪೂರ್ವಜರು ಇತಿಹಾಸ ಇದೆ ಧರ್ಮಸ್ಥಳಕ್ಕೆ. ಆ ಎಲ್ಲ ನಮ್ಮ ಪೂರ್ವಜರಿಗೆ ಅವರ ಮನಸ್ಸಿಗೆ ಒಂದು ನೋವುಂಟಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲರ ಹೋರಾಟ ಏನು ಅಂತಂದ್ರೆ, ಈ ಹೋರಾಟ ಯಾವುದೇ ಒಬ್ಬ ವ್ಯಕ್ತಿಯಿಂದಲ್ಲ, ಎಲ್ಲ ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳು ಸೇರಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದೀರಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಧರ್ಮದ ಉಳಿವಿಗಾಗಿ ಹೋರಾಟ, ಧರ್ಮಸ್ಥಳದ ಏನು ವಿರೋಧಿಗಳಿಗೆ ಅವರ ಒಂದು ಅಂತ್ಯ ಕಾಣುವವರೆಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ದಯಮಾಡಿ ಸಮಯದ ಅವಕಾಶ ಕಮ್ಮಿ ಇದೆ. ಯಾಕೆಂದ್ರೆ ಎಲ್ಲರೂ ಸಹ ಮಾತನಾಡೋರೆ, ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ.
ಶಾಸಕರು DG ಶಾಂತಗೌಡರು ಸಹ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ರು. ಮಾಜಿ ಸಚಿವರು ಸಹ ಅವ್ರದ್ದು ನಮ್ದು ಸಹಕಾರ ಇದೆ ಅಂತ ಹೇಳಿದ್ರು. ಮಹೇಶ್ ಅವರು ಸಹ ಜೊತೆಗೆ ಬಂದಿದ್ದಾರೆ. ಹಲವಾರು ಮುಖಂಡರು ನಮ್ಮ ಅರ್ಕೆರೆ ನಾಗರಾಜ್ ಇರ್ಬೋದು, ಸುರೇಶ್ ಅಣ್ಣನ್ ಇರ್ಬೋದು, ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಈ ಹೋರಾಟ ನಮಗೆ ಒಂದು ಇಲ್ಲಿಂದ ಪ್ರಾರಂಭ, ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತು ಪರಮ ಪೂಜ್ಯರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ದಯಮಾಡಿ ಅಪಪ್ರಚಾರ ಮಾಡೋದು ನಿಲ್ಲಿಸಬೇಕು. ಯಾಕೆ ನಮಗೆ ಕರ್ನಾಟಕ ಸರ್ಕಾರದ ಬಗ್ಗೆ ಯಾಕೆ ಒಂದ್ ಕಡೆ ಬೇಜಾರಾಗ್ತಾ ಇದೆ? ಯಾಕೆ ಅಂತಂದ್ರೆ ಗಿರೀಶ್ ಪಟ್ಟಣ್ಣನವರು ಬಾಂಬನ್ನ ಇವತ್ತೇನು ಇಟ್ಟಿದ್ರಲ್ಲ ಹಿಂದೆ, ಮತ್ತೇನಾದ್ರೂ ನಾವು ಅಧಿಕಾರದಲ್ಲಿದ್ದೀವಿ, ಮತ್ತೇನಾದ್ರೂ ಬಾಂಬ್ ಇಟ್ಟಾನು ಅಂತ ಹೇಳಿ ಇದು ಸಹಕಾರ ಕೊಡ್ತಾ ಇದ್ರೆ ಗೊತ್ತಿಲ್ಲ. ದಯಮಾಡಿ ಅಂತಹ ವ್ಯಕ್ತಿಗಳಿಗೆ ಇವತ್ತು ನೀವು ಸಹಕಾರ ಕೊಡಬಾರ್ದು. ಧರ್ಮ ಉಳಿಬೇಕು, ಇವತ್ತು ಭಾರತ ದೇಶದ ಸಂಸ್ಕೃತಿ ಉಳಿಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಒಂದು ಹೋರಾಟವನ್ನ ಮಾಡ್ತಾ ಇದೀವಿ. ದಯಮಾಡಿ ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಈ ಸಹಕಾರಕ್ಕೆ ಬಂದಂತ ಎಲ್ಲರಿಗೂ ಸಹ ಅಭಿನಂದನೆಗಳು. ಎಂದು ನಾವೆಲ್ಲ ಕಷ್ಟಪಟ್ಟು ಭಕ್ತಾದಿಗಳನ್ನು ಸೇರಿಸಿ ಈ ಹೋರಾಟವನ್ನು ಮಾಡ್ತಿದ್ವಿ. ಭಾರತ ದೇಶದಲ್ಲಿ ಕಾನೂನು ಪ್ರಕಾರ ಯಾರೇ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಎಂಬುದು ನಮ್ಮ ಕೂಗು. ಧರ್ಮಕ್ಕೆ ಜಯವಾಗಲಿ ಎಂಬ ತತ್ವದ ಅಡಿಯ ಮೇಲೆ ನಾವು ಈ ಸರ್ಕಾರದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಿದ್ದೀವಿ. ಈ ಕೂಡಲೇ ಮಾಧ್ಯಮಗಳ ಮೂಲಕ ಯೂಟ್ಯೂಬರ್ ಬಿಡ್ತಿರ್ತಕ್ಕಂತಹ ಅಪಪ್ರಚಾರ ಮಾಡ್ತಕ್ಕಂಥ ಬಂಧಿಸಬೇಕು. ಕೊನೆಯದಾಗಿ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ನೀವು ಸಹಿತ ನಿಮ್ಮದೇ ಆದ ಯೂಟ್ಯೂಬನ್ನು ಚಾನಲನ್ನು ಓಪನ್ ಮಾಡಿ ಧರ್ಮವೇ ರಕ್ಷಣೆ ಎಂಬುದನ್ನು ನೀವು ಯೂಟ್ಯೂಬಲ್ಲಿ ಬಿಡಿ. ಅವರು ಬಿಡೋದೇ ಅಲ್ಲ, ನೀವು ಬಿಡಬೇಕು. ಯಾಕೆ ವಿದ್ಯಾವಂತರಲ್ವಾ, ಶಿಕ್ಷಣವಂತರಲ್ವಾ, ವಿದ್ಯೆ ಕಲ್ತಿಲ್ವಾ? ಎಲ್ಲ ಪ್ರದೇಶಗಳನ್ನು ನೋಡಿರ್ತಕ್ಕಂಥ ನಾವು ನಿಮ್ಮದೇ ಅಂತ ಯೂಟ್ಯೂಬ್ಗಳ ಮೂಲಕ ಧರ್ಮವನ್ನು ರಕ್ಷಿಸಿ ಅಂತಂದೇಳಿ ನೀವು ಯೂಟ್ಯೂಬ್ಗಳನ್ನು ಬಿಡಿ. ಯಾಕೆಂದರೆ ಮಾಧ್ಯಮವನ್ನು ಕಟ್ಟಕ್ಕೆ ಯಾರ ಕೈಲೂ ಆಗೋದಿಲ್ಲ. ಆದರೆ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ವಿಭಾಗಾಧಿಕಾರಿಗಳ ಅಭಿಷೇಕ್ ಮೂಲಕ ಈ ಮನವಿಯನ್ನು ನಿಮ್ಮೆಲ್ಲರ ಆಗ್ರಹದ ಮೇಲೆಗೆ ಪ್ರತಿಭಟನೆ ಮೂಲಕ, ಶಾಂತವಾದ ಪ್ರತಿಭಟನೆ ಮೂಲಕ ಈ ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲ ಸಹಕರಿಸಬೇಕು. ಮಾನ್ಯ ಉಪವಿಭಾಗಾಧಿಕಾರಿಗಳು, ಹೊನ್ನಾಳಿ ತಾಲೂಕು ಮಾನ್ಯರೇ, ವಿಷಯ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರ್ಯತೆಗೆ ಕಳಂಕ ತರಲು ಪ್ರಯತ್ನಿಸುತ್ತಿರುವ ಕಿಡಿಗೇಡಿಗಳ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಕುರಿತು ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿ ಸುಳ್ಳು ಅಪಪ್ರಚಾರಗಳನ್ನು ಮಾಡಿ ಕ್ಷೇತ್ರದ ಬಗ್ಗೆ ಹಾಗೂ ಪೂಜ್ಯರ ಬಗ್ಗೆ ಜನರಲ್ಲಿ ಭಿನ್ನಾಭಿಪ್ರಾಯ ಮೂಡುವ ಹಾಗೆ ಮಾಡುತ್ತಿದ್ದಾರೆ. ಇದರಿಂದಾಗಿ ನಮ್ಮಂತಹ ಕ್ಷೇತ್ರದ ಭಕ್ತರ ಮನಸ್ಸಿಗೆ ತುಂಬಾ ಆಘಾತವಾಗಿದೆ. ಅನಾಮಿಕ ವ್ಯಕ್ತಿಯೊಬ್ಬ ನೀಡಿದ ಹೇಳಿಕೆಯ ಆರೋಪದಡಿಯಲ್ಲಿ ಕರ್ನಾಟಕದ ಘನ ಸರ್ಕಾರವು SITಯವರ ಮೂಲಕ ತನಿಖೆ ನಡೆಸುತ್ತಿರುವುದನ್ನು ಕ್ಷೇತ್ರದ ಭಕ್ತರಾದ ನಾವು ಗೌರವಿಸುತ್ತೇವೆ. ಧರ್ಮಸ್ಥಳ ಕ್ಷೇತ್ರದ ಮೇಲೆ ನಿರಂತರವಾಗಿ ಸುಳ್ಳು ಆರೋಪ ಮಾಡುತ್ತಿರುವುದು ನಮಗೆ ಬಹಳ ನೋವಾಗಿದೆ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಪ್ರಯತ್ನ ಮಾಡುತ್ತಿದ್ದಾರೆ. ಇವರು ಮಾಡುತ್ತಿರುವ ಆರೋಪಗಳು ಸುಳ್ಳು ಎಂದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಈ ತನಿಖೆ ಅರ್ಥಪೂರ್ಣವಾಗಬೇಕಾದರೆ ಈ ಷಡ್ಯಂತ್ರದ ಹಿಂದೆ ಇರುವ ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಇವರ ಅನುಯಾಯಿಗಳನ್ನು ತೀವ್ರ ತನಿಖೆಗೆ ಒಳಪಡಿಸಬೇಕು. ಸಾಕ್ಷಿ ಇದೆ ಎಂದು ಹೇಳುತ್ತಿರುವ ಇವರೆಲ್ಲರನ್ನು ಅಗತ್ಯವಿದ್ದಲ್ಲಿ ಮಂಪರ ಪರೀಕ್ಷೆ ನಡೆಸಿಯಾದರೂ ನಿಜಾಂಶವನ್ನು ಬಯಲಿಗೆಳೆಯಬೇಕು. ಈ ತನಿಖೆಯನ್ನು ಈಗಿರುವ SIT ಅಥವಾ ಬೇರೆ SIT ತಂಡವನ್ನು ರಚಿಸಿ ಸೂಕ್ತ ತನಿಖೆಯನ್ನು ನಡೆಸಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ವಿನಂತಿಸುತ್ತೇವೆ. ನನ್ನ ಹಾಗೆ ಕೋಟ್ಯಂತರ ಭಕ್ತರು ನಂಬಿರುವ ಈ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡುತ್ತಾ ಸಮೂಹ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿಯನ್ನು ಹರಿಯಬಿಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ಈ ರೀತಿಯ ಸುಳ್ಳು ಸುದ್ದಿಗಳು ಸಮೂಹ ಮಾಧ್ಯಮಗಳಲ್ಲಿ ಬಿತ್ತರವಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ವಿನಂತಿಸುತ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮನವಿಗೆ ಆಗಮಿಸಿದಂಥ ನಮ್ಮ ಹೊನ್ನಾಳಿ ತಾಲೂಕಿನ ಉಪವಿಭಾಗಾಧಿಕಾರಿಗಳ ಅಭಿಷೇಕ್ ಸರ್ ಅವರಿಗೆ ಸ್ವಾಗತವನ್ನು ಕೊಡ್ತಾ ಈ ಮನವಿಯನ್ನು ಅರ್ಪಿಸ್ತೇವೆ. ದಯಮಾಡಿ ಹೆಣ್ಮಕ್ಳು ಸರ್, ಮನವಿಯನ್ನು ನಿಮಗೆ ತಲುಪಿಸ್ತೇವೆ. ಕಾನೂನು ಪ್ರಕಾರ ಆದಷ್ಟು ಬೇಗ ಸರ್ಕಾರಕ್ಕೆ ಕಳಿಸುವ ಮೂಲಕ ನಮ್ಮ ಹೋರಾಟದ ಮನವಿಯನ್ನು ಸಲ್ಲಿಸಬೇಕಂತ ಭಾವಿಸ್ತೇವೆ.